ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ತಾನೇ ನಾನು ಬೆಳಗ್ಗೆ 8:30ಗೆ ಗಿಡದಲ್ಲಿ ಕಿತ್ಕೊಂಡಿದ್ದು ಊರಿಗೆ ಹೋಗಿದ್ದು ಊರಲ್ಲಿ ಕಿತ್ಕೊಂಡು ಬಂದಿದ್ದೀನಿ. ಎಲ್ಲ ಸೋದಿಸಿ ತೊಳೆದು ಇಟ್ಟಿದ್ದೀನಿ. ಈಗ ತಾನೇ ನಾನು ಎಲ್ಲ ಕ್ಲೀನ್ ಮಾಡಿ ಸೋದಿಸಿ ತೊಳೆದು ಇಟ್ಟಿದ್ದೀನಿ. ನಾನು ಇಷ್ಟೊತ್ತು ಹಲಸಿನಣ್ಣನ್ನು ತಿಂತಾ ಕೂತಿದ್ದೆ ಫ್ರೆಂಡ್ಸ್. ಹಲಸಿನಕಾಯಿ ತಗೊಂಬಂದಿದ್ದು ಕಟ್ ಮಾಡಿ ತಿಂತಾ ಕೂತಿದ್ವು. ತುಂಬ ಚೆನ್ನಾಗಿರುತ್ತೆ ಹಲಸಿನಣ್ಣು. ನುಗ್ಗೆ ಸೊಪ್ಪನ್ನ ಹಾಗೆ ಕಿತ್ಕೊಂಡ್ಬಂದಿದ್ವು. ಮರದಲ್ಲೇ ಹಣ್ಣಾಗಿತ್ತು, ಅದನ್ನು ಕಟ್ ಮಾಡಿಕೊಂಡು ತಿಂದವು. ಈಗ ಸೊಪ್ಪಿನ ಸಾಂಬಾರನ್ನು ನಾವು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನಾವು ಈ ಚೆಂಬಲ್ಲಿ ಒಂದು 3.5 ಚೆಂಬು ನೀರನ್ನು ಹಾಕ್ಕೊಳ್ಳೋಣ. ಯಾಕಂದರೆ 3.5 ಚೆಂಬು ನೀರು ಅಂತಂದರೆ ನಮ್ಮ ಮನೆಯಲ್ಲಿ ಇನ್ನೊಬ್ಬರು ಎಕ್ಸ್ಟ್ರಾ ಬಂದಿದ್ದಾರೆ ಊರಿಂದ. ಅದಕ್ಕೆ ಅವ್ರಿಗೂ ಸೇರಿಸಿ ನಾವು ಸ್ವಲ್ಪ ಜಾಸ್ತಿನೇ ಮಾಡಬೇಕು. ಒಂದು 11 ಜನಕ್ಕೆ ಆಗುವಷ್ಟು ಸಾಂಬಾರನ್ನು ನಾನು ಮಾಡ್ತಾಯಿದ್ದೀನಿ. 2 ಚೆಂಬು, 3 ಚೆಂಬು, 3.5 ಚೆಂಬು ನೀರು ನಾನು ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ ನೀರು. ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಜಾಸ್ತಿ ಇರೋದರಿಂದ ಒಂದು ಪಾತ್ರೆಗಿದೆ ನೋಡಿ, ಇಷ್ಟಿರೋದರಿಂದ ನಾನು ತೊಗರಿಬೇಳೆನೂ ಮತ್ತು ಹೆಸರು ಕಾಳು ಒಂದು ಸ್ವಲ್ಪ ಜಾಸ್ತಿನೇ ತಗೊಳ್ತಾ ಇದ್ದೀನಿ. 2 ಹಿಡಿ ತೊಗರಿಬೇಳೆ ಮತ್ತು ಹೆಸರು ಕಾಳು 1.5 ಹಿಡಿಯಷ್ಟು ತೆಗೆದುಕೊಳ್ತಾ ಇದ್ದೀನಿ. ಇಷ್ಟನ್ನು ನಾವು ನೀಟಾಗಿ ತೊಳೆಯೋಣ. ಈಗ ನಾವು ಬೇಳೆಕಾಳನ್ನು ಬೇಯಕ್ಕೆ ಇಡೋಣ. ಬೇಯಲಿ, ಒಂದು 3/4 ಭಾಗ ಬೇಯೋ ತನಕ ಬೇಯಿಸ್ಕೋಬೇಕಾಗತ್ತೆ. ಬೇಯ್ತಾ ಇರಲಿ. ಸೊಪ್ಪನ್ನು ಈಗಲೇ ಬೇಯಿಸಬಾರ್ದು, ಈಗಲೇ ಹಾಕಬಾರ್ದು ಫ್ರೆಂಡ್ಸ್. ಬೇಳೆ 3/4 ಭಾಗ ಬೇಯೋ ತನಕ ಸೊಪ್ಪನ್ನು ನಾವು ಹಾಕಬಾರ್ದು. ಬೇಳೆಕಾಳು ಬೇಯೋಷ್ಟರಲ್ಲಿ ಕೊಬ್ಬರಿನ ನಾವು ಸ್ವಲ್ಪ ತೊಳ್ಕೊಳ್ಳೋಣ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೂಡ ರೆಡಿ ಮಾಡ್ಕೊಳ್ಳೋಣ ಬಿಡಿಸ್ಕೊಂಡು. ಬೇಳೆ ಬೆಂದಿದೆ ಫ್ರೆಂಡ್ಸ್, 3/4 ಭಾಗ ಬೆಂದ್ಬಿಟ್ಟಿದೆ. ಈ ಕಾಳು ಬೆಂದಿರುತ್ತೆ. ಇವಾಗ ನಾವು ಸೊಪ್ಪನ್ನು ಸೇರಿಸೋಣ. ಎಲ್ಲ ಸೇರಿಸ್ಬಿಡೋಣ. ಸೊಪ್ಪು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಸ್ಸಾರಂತೂ ಬಹಳ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿನ ಬಸ್ಸಾರು ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ. ಯಾಕಂದರೆ ಪಲ್ಯ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಮಾತ್ರ ಒಂದು 7-8 ನಿಮಿಷ ಬೇಯಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಏನೋ ಒಂಥರ ಹಸಿ ಥರ ಇರುತ್ತೆ. ಅದಕ್ಕೆ ಸೊಪ್ಪು ಹಾಗಲ್ಲ, ಇದು ಒಂದು 7-8 ನಿಮಿಷ ಬೇಯಲಿ, ಚೆನ್ನಾಗಿರುತ್ತೆ. ಕಾಯಿ ತುರಿದು ಇಟ್ಕೊಂಡಿದ್ದಾಯಿತು, ಬೆಳ್ಳುಳ್ಳಿ 2 ಸುರಿದು ಇಟ್ಕೊಂಡಿದ್ದಾಯಿತು, ಒಂದು 4 ದಪ್ಪದಾಗಿರುವಂತಹ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3 ಟೊಮೆಟೊ ತೊಳೆದು ಇಟ್ಕೊಂಡಿದ್ದೀನಿ. ಈ 3 ಟೊಮೆಟೊನ ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇವಾಗ ಪಾತ್ರೆ ಒಳಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸಾರು ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 10 ಜನಕ್ಕಾಗಲ್ಲ, ಇವತ್ತು ಒಂದು 14 ಜನಕ್ಕೆ ಆಗುವಷ್ಟು ಸಾಂಬಾರನ್ನು ನಾನು ಮಾಡ್ತಾಯಿದ್ದೀನಿ. ನಮ್ಮ ಪಕ್ಕದ ಮನೆಯವರು ಕೂಡ ನನಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ, ಸ್ವಲ್ಪ ಕೊಡಿ ಅಕ್ಕ ಅಂತಂದರು. ಅದರಿಂದಾಗಿ ಅವ್ರಿಗೂ ನಾನು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನೆಂಟರೂ ಇದ್ದಾರೆ ಫ್ರೆಂಡ್ಸ್. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಸೇರಿಸೋಣ. ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ನಾನು. ಇದು ಈಗ ಬೆಂದಿದೆ ಸೊಪ್ಪು, ಒಂದು 5-6 ನಿಮಿಷ ಆಯಿತು ಹಾಕಿ. ಈಗ ಮತ್ತೆ ಒಂದು 5 ನಿಮಿಷ ಬೇಯಲಿ. ಉಪ್ಪಲ್ಲಿ ಒಂದು 5 ನಿಮಿಷ ಬೆಂದರೆ ಚೆನ್ನಾಗಿರುತ್ತೆ ಸಾಂಬಾರು. ಹುಣಸೆಹಣ್ಣು ಸ್ವಲ್ಪ ನಿಂಬೆ ಗಾತ್ರ, ಒಂದು ಸಣ್ಣ ಸೈಜ್ ನಿಂಬೆ ಗಾತ್ರ ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ಸಾಂಬಾರು ಒಂದು ಸ್ವಲ್ಪ 15 ಜನಕ್ಕೆ ಆಗುವಷ್ಟು ಮಾಡ್ತಾಯಿರೋದು. ಈಗ ಸೊಪ್ಪಿನಲ್ಲಿ ಬೆಂದಂತಹ ನೀರನ್ನು ನಾನು ಆ ಹುಣಸೆಹಣ್ಣು ತೆಗೆದುಕೊಂಡಂತಹ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ನೆನೆಯಲಿ, ಬೇಗನೆ ಸಾಂಬಾರು ಮಾಡ್ಬೋದು ನಾವು ಆ ರೀತಿ ತೆಗೆದುಕೊಂಡ್ರೆ. ನೋಡಿ, ಪಕ್ಕದಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆಗೂ ಸಾಂಬಾರಿಗೂ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಅಕ್ಕಿ ಮುದ್ದೆ ನಾವು ಮಾಡೋದು ಮುದ್ದೆಗೆ ಇಟ್ಟಿದ್ದೀನಿ. ಈಗ ಸಾಂಬಾರಿಗೆ ನೀರನ್ನು ನಾವು ಸ್ವಲ್ಪ ತಕ್ಕೊಂಬಿಡೋಣ. ಯಾಕಂದರೆ ಬೇಗನೆ ಅಡುಗೆ ಮಾಡ್ಕೋಬೋದು. ಸಾಂಬಾರಿಗೆ ಹಾರಿದರೆ ನೀರು ನಾವು ರುಬ್ಕೊಳ್ಳೋಕ್ಕೆ ತಣ್ಣಗಾಗಿರುತ್ತೆ. ಬೇಗನೆ ಸಾಂಬಾರು ಮಾಡ್ಬೋದು ಅಂತ ತೆಗಿತೀವಿ ನಾವು. ನೆನೆಯಲ್ಲಿ ಹುಣಸೆಹಣ್ಣು
ಈಗ ನಾವು ಒಂದು ಚಿಕ್ಕ ಬಾಣಲಿ, ಒಗ್ಗರಣೆ ಬಾಣಲಿ ತೆಗೆದುಕೊಂಡು ನೋಡಿ 1/4 ಸ್ಪೂನಷ್ಟು ಜೀರಿಗೆ ಮತ್ತು 15 ಮೆಣಸನ್ನು ಹಾಕ್ತಾಯಿದ್ದೀನಿ. 15 ಜನಕ್ಕೆ ಹಾಕುವಷ್ಟು ಸಾಂಬಾರು ಅಂತಂದರೆ 15 ಮೆಣಸನ್ನು ಹಾಕ್ತಾಯಿದ್ದೀನಿ. 1/4 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. 1/4 ಗಡ್ಡೆನೇ ತಗೋಬೇಕು ಬೆಳ್ಳುಳ್ಳಿ. ಮತ್ತು ಈರುಳ್ಳಿ, ಒಂದು ದಪ್ಪದಾದಂತಹ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ. ಮತ್ತು ಅದರ ಜೊತೆಗೆ ಕಾಯಿ ತುರಿ ಕೂಡ ನಾನು ಒಂದು ಅಷ್ಟನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ಇದರ ಜೊತೆಗೇ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಒಣಗಿರುವಂಥ ಕರಿಬೇವಿನ ಸೊಪ್ಪು ಇದು. ಈಗ ಟೊಮೆಟೊ ಬೆಂದಿದೆ, ನಾವು ತೆಗೆದುಬಿಡೋಣ. ಒಂದು 5 ನಿಮಿಷ ಬೇಯಷ್ಟರಲ್ಲೇ ಟೊಮೆಟೊ ಬೆಂದೋಗುತ್ತೆ. ಆ ಮೂರನ್ನು ಹುಣಸೆಹಣ್ಣು ಹಾಕಿರುವಂತಹ ಬೌಲ್ಗೆ ತಕ್ಕೊಂಬಿಡೋಣ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಸೊಪ್ಪು ಬೇಳೆ ಒಂದು ಕಡೆ, ನೀರೊಂದು ಕಡೆ ತಗೊಂಬಿಡೋಣ, ಬಗ್ಗಿಸ್ಕೊಂಬಿಡೋಣ ನೀರನ್ನು. ಸೊಪ್ಪು ಬೇಳೆ ಒಂದು ಕಡೆ ಬಗ್ಗಿಸ್ಕೊಂಡದಾಯಿತು. ಈಗ ನಾವು ಒಗ್ಗರಣೆ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಆಯಿಲನ್ನು, 1 ಸ್ಪೂನಷ್ಟು ಆಯಿಲನ್ನು ಸೇರಿಸಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬಾ ಕರ್ರಗಾಗಬಾರ್ದು ಈರುಳ್ಳಿ ಎಲ್ಲ, ಸ್ವಲ್ಪ ಬೇಯುವಷ್ಟು ಸ್ಮೆಲ್ ಬಂದರೆ ಸಾಕು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಫ್ರೈ ಮಾಡಿದಂತಹ ಮಿಶ್ರಣವನ್ನು ನಾವು ಮಿಕ್ಸಿ ಜಾರ್ಗೆ ತೆಗೆದುಕೊಂಡ್ಬಿಡೋಣ ಎಲ್ಲನೂ. ಇದರ ಜೊತೆಗೆ 2/4 ಸ್ಪೂನಷ್ಟು ಖಾರದ ಪುಡಿ ಸೇರಿಸೋಣ. ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ 2/4 ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ. ಈಗ ಒಂದು ಪೂರ್ತಿ ಸ್ಪೂನಷ್ಟು ನಾನು ಮಿಕ್ಸ್ ಮಸಾಲೆ ಪುಡಿ ತೆಗೆದುಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಮಿಕ್ಸ್ ಮಸಾಲೆ ಪುಡಿ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಅದೇ ಮಿಕ್ಸಿ ಜಾರ್ಗೆ ಟೊಮೆಟೊ 3 ನಾವು ತೆಗೆದಿಟ್ಟಂತಹ ಟೊಮೆಟೊ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇ ನಾನು ಬೇಯಿಸಿರುವಂತಹ ಸೊಪ್ಪು ಬೇಳೆನ ನಾನು 2 ಸಲ ಆ ರೀತಿ ಕೈಯಿಂದ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಹಾರಲಿ, ಇಲ್ಲಾಂದರೆ ಮಿಕ್ಸಿ ಜಾರು ಕೆಟ್ಟೋಗುತ್ತೆ. ಸ್ವಲ್ಪ ಹಾರಿದ ಮೇಲೆ ರುಬ್ಕೊಳ್ಳೋಣ ನೀರು ಹಾಕಿ. ನೀರಂತಂದರೆ ಈ ತೆಗೆದಿಟ್ಟಿರುವಂತಹ ಇದು ತಣ್ಣಗಾಗಿರುತ್ತೆ ನೀರು, ಈ ನೀರಿಂದ ರುಬ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟು. ಈಗ ಹುಣಸೆ ಹಣ್ಣನ್ನು ನಾವು ನೀಟಾಗಿ ಕಿವುಚ್ಕೊಳ್ಳೋಣ. ಈಗ ನಾವು ಸ್ಟವನ್ನು ಹಚ್ಕೊಂಡು ಬಾಣಲೆ ಒಂದು ಇಟ್ಕೊಳ್ಳೋಣ. ಸೊಪ್ಪಿಗೆ ಒಗ್ಗರಣೆ ಕೊಡೋಣ. ನಾನು ಒಂದು 3 ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ದಪ್ಪದ ಸ್ಪೂನಲ್ಲಿ ಸಾಕಷ್ಟು ಆಯಿಲು. ಅದರ ಜೊತೆಗೆ ನೋಡಿ ಒಣಗಿರುವಂತಹ ಮೆಣಸಿನಕಾಯಿಯನ್ನು 1-2 ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಈಗ ನಾವು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪು. ಈರುಳ್ಳಿಗಾಗುವಷ್ಟು ಉಪ್ಪನ್ನು ಸೇರಿಸೋಣ, ಜಾಸ್ತಿ ಬೇಡ. ಯಾಕಂದರೆ ಸೊಪ್ಪಿನಲ್ಲಿ ನಾವು ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ, ಅದರಿಂದಾಗಿ. ಈಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂತಹ ಒಂದು 6 ಬೆಳ್ಳುಳ್ಳಿನ ನಾನು ಹಾಕ್ತಾಯಿದ್ದೀನಿ. 6 ಬೆಳ್ಳುಳ್ಳಿ ಅಂತಂದರೆ ಒಂದು ಬೆಳ್ಳುಳ್ಳಿನಲ್ಲಿ 6 ಪೀಸುಗಳನ್ನು ಜಜ್ಜಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಫ್ರೈ ಆಗಲಿ ಚೆನ್ನಾಗಿ. ಈರುಳ್ಳಿ ನೋಡಿ ಈ ರೀತಿ ಬೇಯೋಷ್ಟರಲ್ಲಿ ನಾವು ಈಗ ಸೊಪ್ಪನ್ನು ಸೇರಿಸ್ಬೇಕಾಗತ್ತೆ. ಸೊಪ್ಪನ್ನೆಲ್ಲ ಸೇರಿಸ್ಬಿಡೋಣ. ಎಲ್ಲ ನೀಟಾಗಿ ತೇವಾಂಶ ಹೀರ್ಕೊಳ್ಳೋ ತನಕ 1-2 ನಿಮಿಷ ಹಾಗೆ ನಾವು ಫ್ರೈ ಮಾಡ್ಕೋಬೇಕು.
ಹೀಗೆ ಮಿಕ್ಸ್ ಮಾಡ್ತಾ ನಾವು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ತೇವಾಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಆವಾಗ ಸೊಪ್ಪಿನ ಪಲ್ಯ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಈಗ ನಾವು ಅದರ ಜೊತೆಗೆ ಕಾಯಿ ತುರಿ ಇರೋದನ್ನು ಸೇರಿಸ್ಕೊಂಡ್ಬಿಡೋಣ. ಎಲ್ಲ ನೀಟಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪಿನ ಪಲ್ಯ ತಯಾರಾಯಿತು. ಈಗ ನಾನು ಸೊಪ್ಪನ್ನು ಸ್ಟವ್ ಹಚ್ಚಿ ಒಂದು ಕಡೆ ಇಡ್ತೀನಿ. ಈ ಸ್ಟವನ್ನು ಆರಿಸ್ತಾ ಇದ್ದೀನಿ. ಈಗ ನಾವು ಮತ್ತೆ ಸೊಪ್ಪು ಬೇಳೆ ಬೇಯಿಸಿದಂತಹ ಪಾತ್ರೆನ ಇಟ್ಕೊಂಡು ಅದರಲ್ಲಿಕ್ಕೆ ಒಂದು 3 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ನೋಡಿ ಸಾಕಷ್ಟು ಆಯಿಲು. ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಮತ್ತು ನೋಡಿ ಕರಿಬೇವಿನ ಸೊಪ್ಪು ಸ್ವಲ್ಪ, ಈರುಳ್ಳಿ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟೂ ಫ್ರೈ ಆಗಲಿ. ಅದರ ಜೊತೆಗೇ ನಾವು ಸ್ವಲ್ಪ 1/4 ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸೋಣ. ಇಷ್ಟೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ಎಷ್ಟು ಬಾಡಿದರೆ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು. ಹಸಿಯಾಗಿ ಇದ್ದರೆ ಟೇಸ್ಟ್ ಆಗಲ್ಲ ಸಾಂಬಾರು. ಸ್ವಲ್ಪ ಚೆನ್ನಾಗಿ ಬಾಡಬೇಕು. ಈರುಳ್ಳಿ ಬಾಡಿದೆ ಚೆನ್ನಾಗಿ. ನೋಡಿ ಆ ರೀತಿ ಬಾಡಬೇಕು. ಕಪ್ಪಗಾಗೋ ತನಕ ಬಾಡಿಸಿದ್ರೇ ಟೇಸ್ಟ್ ಬರೋದು. ಈಗ ನಾವು ಮಿಕ್ಸ್ ಮಾಡ್ಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬಿಡೋಣ. ಈಗ ನಾವು ಹುಣಸೆ ಹುಳಿ ಕೂಡ ಸೇರಿಸೋಣ. ಹುಣಸೆ ಹಣ್ಣು ಕಿವುಚ್ಕೊಂಡಂತಹ ಹುಣಸೆ ಹುಳಿ. ಮತ್ತು ನಾವು ಎಷ್ಟು ನೀರು ಹಾಕ್ಕೊಂಡಿದ್ವೋ ಅಷ್ಟನ್ನು ಅದಕ್ಕೆ ಸೇರಿಸ್ಬಿಡೋಣ. ಈ ಸಾಂಬಾರನ್ನು ನಾವು ಒಂದು ಚೆನ್ನಾಗಿ ಕುದಿ ಬಂದ ಮೇಲೆ 5 ನಿಮಿಷ ಕುದಿಸ್ಬೇಕಾಗತ್ತೆ. ಸಾಂಬಾರು ಚೆನ್ನಾಗಿ ಕುದೀತು ಫ್ರೆಂಡ್ಸ್. ಇನ್ನೇನು 1 ನಿಮಿಷದಲ್ಲಿ ನಾನು ಸ್ಟವನ್ನು ಆಫ್ ಮಾಡ್ತೀನಿ. ಚೆನ್ನಾಗಿ ಕುದ್ದಿದೆ. ಒಂದೇ 1 ನಿಮಿಷ ಕುದ್ದರೆ ಸಾಕು. ನಾವು ಪಲ್ಯನೆಲ್ಲ ಸರ್ವಿಂಗ್ ಬೌಲ್ಗೆ ತಗೊಂಡ್ಬಿಡೋಣ. ಅದು ಕುದಿಯೋಷ್ಟರಲ್ಲಿ ಇವತ್ತು ಪಲ್ಯ ಜಾಸ್ತಿ ಆಯಿತು. ನೋಡಿ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿ ಆಯಿತು. ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಬಿಸಿ ಬಿಸಿ ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಈ ಬಸ್ಸಾರು ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡೋರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರೀಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಮನೆಯಲ್ಲಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಸಾಂಬಾರನ್ನು ಎಲ್ಲರೂ ಕೂಡ ಮಾಡಿ ತಿಂದು ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೂ ಅನ್ನಕ್ಕೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಆರೋಗ್ಯಕ್ಕೆ, ಕಣ್ಣುಗಳಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಮಾಡಿ, ಎಲ್ಲರೂ ತಿಂದು ನೋಡಿ. ನಾನು ಮುದ್ದೆಗೆ ಮಾಡಿರೋದು. ಇವಾಗ ನೀವು ಬೇಕಂತಂದ್ರೆ ಅನ್ನಕ್ಕೂ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.